ಮೋಸ್ಟ್ಲಿ ಯಾವ ಜಿಲ್ಲೆ ಸರ್? ಬಿಹಾರ್ ಯೋಗ ಶಾಲೆಗೆ ಹೋಗಿ ಅಲ್ಲೊಂದು ಕೋರ್ಸನ್ನು ಮಾಡಿಕೊಂಡು ಯಾವುದೋ ಒಂದು ಕಲ್ಪನಾತೀತ ಇನ್ಸ್ಪೈರ್ ಆಗಿಬಿಟ್ಟು ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅಲ್ಲೇ ಉಳಿಯೋ ಪ್ರಯತ್ನವನ್ನು ಮಾಡ್ತಾರೆ. ತಂಗಿಗೆ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಡಿಟ್ಯಾಚ್ಮೆಂಟ್ ಬರ್ತಾ ಇದೆ ಅಂತ ಅಣ್ಣನಿಗೆ ಗೊತ್ತಾದ ಕ್ಷಣ ಅಣ್ಣನಿಗೆ ತಂಗಿ ಮೇಲೆ ಬಹಳ ಪ್ರೀತಿ. ತಂಗಿನ ಮನೆಯಿಂದ ಬಿಟ್ಕೊಡೋದಕ್ಕೆ ಅವರು ರೆಡಿ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ಸಡನ್ ಬಂದು ಒಂದು 12 ಎಕರೆ ಜಾಗವನ್ನು ಇದನ್ನು ತಗೊಂಡು, ನಿನಗೆ ಏನು ಬೇಕು, ನಿನಗೆ ಆಶ್ರಮ ತಾನೇ ಬೇಕು, ಬಾ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಬಂಡವಾಳ ಹಾಕಿ ತಂಗಿಗೋಸ್ಕರ ಅವರು ಈ ಆಶ್ರಮವನ್ನು ಕಟ್ಟಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಹಾಗೂ ಹೀಗೂ ಹೇಗೋ ಅವರು ಇಲ್ಲೇ, ಯಾಕಂದರೆ ಇದು ಕಮರ್ಷಿಯಲೈಸ್ಡ್ ಮೈಂಡ್ ಅಲ್ಲ, ಅವ್ರಿಗೆ ಅವ್ರ ಥರ ಲೈಕ್ ಮೈಂಡೆಡ್ ಜನರು ಇಲ್ಲಿ ಬಂದು ಇಲ್ಲಿ ಉಳ್ಕೋಬೇಕು, ಅವ್ರಿಗೇನೋ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು, ಸ್ಪಿರಿಚುವಲ್ ಪ್ರಾಕ್ಟೀಸ್ನಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಕೋವಿಡ್ ಬಂದ್ಬಿಡತ್ತೆ. ಆಗ ಕೆಲವೊಂದು ಫ್ಯಾಮಿಲಿಗಳಲ್ಲೂ ಕೆಲವೊಂದು ಅಪ್ ಡೌನ್ಸ್ ಇದೆಲ್ಲ ಇರುತ್ತೆ, ಕೆಲವೊಂದು ಕಡೆ ಆರ್ಥಿಕತೆ ಹೀಗೆಲ್ಲ ಇರ್ತದೆ. ಹಾಗಾಗಿ ಕೋವಿಡ್ ಬಂದ್ರದಿಂದ ಇದು ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ, ನಡೆಸೋದಿಲ್ಲ. ಆಮೇಲೆ ಕರೆಕ್ಟ್ ಸರ್? ಹೌದಲ್ಲ? ಅವತ್ತು ಕ್ಲೋಸ್ ಆಗಿದ್ದು, ಇವತ್ತು ಹೇಳ್ತಾ ಇದ್ರು 8 ವರ್ಷ ಆಯಿತು ಇದು ಕನ್ಸ್ಟ್ರಕ್ಷನ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಉದ್ಘಾಟನೆ ಬಹಳ ಚೆನ್ನಾಗಾಗಿದೆ. ಎಸ್ ವ್ಯಾಸ ಅಲ್ಲಿಯ ಗುರುಗಳು, ನಾಗೇಶ್ ಗುರುಜಿ, ನನಗೂ ಬಹಳ ಪರಿಚಿತರು ಅವರು. ನಾನು ಗೆಸ್ಟ್ ಲೆಕ್ಚರಿಂಗ್ ಆಗಿ 2-3 ವರ್ಷ ಎಸ್ ವ್ಯಾಸದಲ್ಲಿ ಯೋಗವನ್ನು ಟೀಚ್ ಮಾಡಿದ್ದೀನಿ, ಅನಾಟಮಿ ತೊಗೊಳ್ತಾ ಇದ್ದೆ, ಹಾಗಾಗಿ ಒಳ್ಳೆ ಒಡನಾಟ ಇತ್ತು. ಅವರು ಮತ್ತು ಇನ್ನೊಬ್ರು ಯಾರು ಸರ್, ಒಟ್ಟು ಒಳ್ಳೆ ಗಣ್ಯಾತಿ ಥರ ಸಂತೋಷ್ ಹೆಗ್ಡೆ ಅವರು, ಅವರ ಅಮೃತಹಾಸದಲ್ಲಿ ಇದು ಉದ್ಘಾಟನೆಗೊಂಡಿರುತ್ತೆ. ಅದು ಆದಮೇಲೆ ಇಲ್ಲಿವರೆಗೂ ಇವತ್ತು ನಾವೇನು ಸೇರಿದ್ದೀವಲ್ಲ, ಇದು ಮೊದಲ ಕಾರ್ಯಕ್ರಮ. ಸೊ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಿಲ್ಲ, ಎಲ್ಲೋ ಒಂದು ಕಡೆ ಜೀವ ಕಳ್ಕೊಂಡಿದೆ, ಸ್ವಲ್ಪ ನಕಾರಾತ್ಮಕತೆ ಶಕ್ತಿ, ಎನರ್ಜಿ ವೈಸ್, ಮನುಷ್ಯರಲ್ಲ ಎನರ್ಜಿ ವೈಸ್. ಯಾಕಂದರೆ ನಾವೊಂದು ವಾಹನ ತಗೊಂಡ್ರೆ ಯಾವಾಗಲೂ ಅದು ಚಾಲನೆಯಲ್ಲಿರಬೇಕು. ಒಂದು ಕಡೆ ನಿಂತುಬಿಟ್ರೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಹಾಗೆ ಅದೇ ಪರಿಸ್ಥಿತಿ ಇಲ್ಲಿ. ಸೊ ಮುಂದೆ ಏನು ಹೆಂಗೆ ನಮಗೆ ಗೊತ್ತಿಲ್ಲ, ನಮಗೊಟ್ಟಿಲ್ಲೊಂದು ಪಾಸಿಟಿವ್ ಎನರ್ಜಿನ ತರಬೇಕು ಅನ್ನೋದಷ್ಟೇ ಉದ್ದೇಶ. ಸರ್ ನನಗೆ ಹೇಳಿಬಿಟ್ರು, ನೀವು ಏನು ಮಾಡ್ತೀರೋ ಹೆಂಗೋ ಗೊತ್ತಿಲ್ಲ, ಬಹಳ ಒಳ್ಳೆ ಕುಟುಂಬ. ಅಮರನಾಥ್ಜಿ ಬಗ್ಗೆ ಹೇಳಿದ್ರು, ಪ್ರಣವ್ ಬಗ್ಗೆ ಹೇಳಿದ್ರು, ಇಲ್ಲಿ ಬಂದು ಅಜ್ಜಿನ ಮೀಟ್ ಮಾಡಿದ್ವಿ, ಅವ್ರ ಕುಟುಂಬಸ್ಥರು ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಕಣ್ಣಲ್ಲಿ ನೀರು ಬರೋ ರೀತಿಯಲ್ಲಿ ಮಮತಾಜಿ ಅವ್ರ ಬಾಯಿಂದ ಅವರ ಕತೆಗಳನ್ನು ಕೇಳಿದ್ವಿ. ನನಗೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ದಿವಸಕ್ಕೆ ನಾನು ಸ್ಟೇ ಆಗ್ಲಿಕ್ಕೆ ಬಂದಿದ್ದೆ. ಬೆಳಗ್ಗೆ ಬಂದು ರೀಚ್ ಆದೆ ಸರ್ ಇಷ್ಟೊತ್ತಿನಲ್ಲಿ, ಮತ್ತು ಸಂಜೆ ವಾಪಸ್ ಬೀದರ್ಗೆ ನನ್ನ ಬಸ್ ಇತ್ತು. ಸೊ ಆ ಬಸ್ ಕ್ಯಾನ್ಸಲ್ ಮಾಡಿ ನಾನು ಉಳ್ಕೊಂಡೆ 1 ವಾರ. ಇಲ್ಲೇ ಉಳ್ಕೊಂಡು ಆಗು ಹೋಗುಗಳನ್ನೆಲ್ಲ ಗಮನಿಸಿ ಅವತ್ತೇ ತೀರ್ಮಾನ ಮಾಡಿ, ಎಷ್ಟು ಜನ ಬರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಇಲ್ಲೊಂದು ದೀಪನ ಬೆಳಗೋಣ. ಯೋಗ ಅಂದರೆ ಒಂದು ಬೆಳಕು. ಸೊ ಅದಕ್ಕೆ ದೀಪ ಬೆಳಗೋದ್ರ ಮುಖಾಂತರ, ತ್ರಾಟಕ ಕ್ರಿಯೆಯನ್ನು ಮಾಡೋದ್ರ ಮುಖಾಂತರ, ಸೊ ವಾಯು ಪ್ರಾಣ ಬಹಳ ಮುಖ್ಯ, ಅದಕ್ಕೆ ಪ್ರಾಣಾಯಾಮ ಮಾಡೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಇವತ್ತು ಇಲ್ಲಿ ನೀಡಿದ್ದೀವಿ. ಇದು ಮೊದಲ ಹೆಜ್ಜೆ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಇದ್ದರೆ ಬಹಳಷ್ಟು ಯೋಜನೆಗಳನ್ನು ಇಲ್ಲಿಗ ತರಬಹುದು. ಎಲ್ಲ ಪೆನ್ ಆ್ಯಂಡ್ ಪೇಪರಲ್ಲಿ ಬರೆದು ಹಾಕಿದ್ದೀವಿ, ಪ್ರಾಕ್ಟಿಕಲ್ಲಾಗಿ ಇದನ್ನು ತರಬಹುದು. ಇದೊಂದು ಹೀಲಿಂಗ್ ಟ್ರೀಟ್ ಸೆಂಟರ್ ಆಗಿ ಮಾಡಬಹುದು. ಯಾರಿಗಾದರೂ ಈಗ ಕ್ಯಾನ್ಸರ್ ರಿಲೇಟೆಡ್ ಆಗ್ಬೋದು, ಬ್ಯಾಕ್ ಪೇಯ್ನ್ ರಿಲೇಟೆಡ್, ನೀ ಪೇಯ್ನ್ ರಿಲೇಟೆಡ್, ಇವರೆಲ್ಲ ಏನಾಗ್ತದೆ, ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆಪ್ರೇಷನ್ ಮಾಡಬೇಕು. ಒಂದು ಸಣ್ಣ ಸರ್ವೈಕಲ್ ಪ್ರಾಬ್ಲಮ್ ಇದೆ ಅಂದ್ರೂ ಎಸ್ ಯು ನೀಡ್ ಟು ಆಪ್ರೇಟ್. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ವರ್ಟಿಬ್ರೇಸ್, ಎಸ್ ಹ್ಯಾವ್ ಟು ಆಪ್ರೇಟ್. ಇದೆಲ್ಲ ಇರುತ್ತೆ. ಇವೆಲ್ಲ ಚಿಕ್ಕದಾಗಿ ನಾವು ಇಲ್ಲೇ ಯೋಗ ಆ್ಯಂಡ್ ಬ್ರೀತ್ ಆ್ಯಂಡ್ ಮೈಂಡ್ ಪವರ್ ಇಷ್ಟರಲ್ಲೇ ಹೀಲ್ ಮಾಡುವಂಥ ಪವರ್ ಇದೆ. ಅದು ಡಾಕ್ಯುಮೆಂಟ್ರಿ ವಿ ಹ್ಯಾವ್ ಡನ್ ಸೋ ಮೆನಿ, ಬಿಕಾಸ್ ಐ ಆಮ್ ವರ್ಕಿಂಗ್ ವಿತ್ UK ಡಾಕ್ಟರ್ಸ್ ಅಲಾಂಗ್ ವಿತ್ ಡಾಕ್ಯುಮೆಂಟ್ರಿ. ಸುಮಾರು 5 ವರ್ಷದಿಂದ ನಾವು UK ಡಾಕ್ಟರ್ಸ್ ಒಡನಾಟದಲ್ಲಿ ಡಾಕ್ಯುಮೆಂಟ್ರಿ ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ಅದನ್ನು ನಾವು ಯಾಕೆ ಇಲ್ಲಿ ಅಪ್ಲೈ ಮಾಡಬಾರ್ದು ಅನ್ನೋದು ಒಂದು ಇದೆ. ಇಲ್ಲಿ ಸ್ಟೀಮ್ ಬಾತ್ ಆಗ್ಬೋದು, ಸೋನಾ ಬಾತ್ ಆಗ್ಬೋದು,
ಆಯಿಲ್ ಥೆರಪಿ, ಪಂಚಕರ್ಮ, ನಮ್ಮ ಆಯುರ್ವೇದ ಮತ್ತು ನಮ್ಮ ಸನಾತನ ಧರ್ಮದಿಂದ ಏನು ಚಿಕಿತ್ಸೆಗಳು ನ್ಯಾಚುರೋಪತಿ ಇದೆ ಅವನ್ನೆಲ್ಲ ನಾವಿಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ ಬಹಳ ಮಂದಿಗೆ ಇದು ಹೆಲ್ಪ್ಫುಲ್ ಆಗತ್ತೆ. ಅದು ಯಾವ ಮಟ್ಟದ